ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಉದಾರತೆ ಸಮೃದ್ಧಿಯ ಸಂಕೇತ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ಕೊರಿಂಥ 9ನೇ ಅಧ್ಯಾಯ 6ರಿಂದ 8ನೇ ವಾಕ್ಯ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನ ಧರ್ಮಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಆಮೆನ್. ಉದಾರತೆ ಒಂದು ಸರಳ ಕ್ರಿಯೆ. ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಯಾಕೆಂದರೆ ಅಂತಹ ತ್ಯಾಗಗಳಿಂದ ದೇವರು ಸಂತೋಷ ಪಡುತ್ತಾನೆ. ಇಬ್ರಿಯ 13:16. ಉದಾರತೆ ಮತ್ತು ಸಮೃದ್ಧಿಯ ಗ್ರೀಕ್ ಪದಗಳೆಂದರೆ ಹ್ಯಾಪ್ಲೋಡ್ಸ್ ಮತ್ತು ಯೂಡೋ. ಕ್ರಮವಾಗಿ ಹ್ಯಾಪ್ಲೋಡ್ಸ್ ಅಂದರೆ ಉದಾರತೆಗಾಗಿ ಗ್ರೀಕ್ ಪದ. ಇದು ಹೊಸ ಒಡಂಬಡಿಕೆಯಲ್ಲಿ 8 ಬಾರಿ ಕಂಡುಬರುತ್ತದೆ. ಇದನ್ನು ಸರಳತೆ, ಪ್ರಾಮಾಣಿಕತೆ ಅಥವಾ ಔದಾರ್ಯ, ಉದಾರತೆ ಎಂದು ಅನುವಾದಿಸಬಹುದು. ಯೂಡೋ ಸಮೃದ್ಧಿಯು ಗ್ರೀಕ್ ಪದ. ಇದರ ಅರ್ಥ ಸಂತೋಷ ಮತ್ತು ಯಶಸ್ವಿ ಪ್ರಯಾಣ. ಇದು ಯು ಎಂದರೆ ಚೆನ್ನಾಗಿ ಮತ್ತು ಯುಹೂಡೋಸ್ ಎಂದರೆ ರಸ್ತೆ ಅಥವಾ ಪ್ರಗತಿ ಎಂಬ ಪದಗಳಿಂದ ಬಂದಿದೆ. ಇದು ರಸ್ತೆಯಲ್ಲಿ ಸಹಾಯ ಅಥವಾ ತಲುಪುವಲ್ಲಿ ಯಶಸ್ವಿಯಾಗಿ ಎಂದು ಅರ್ಥೈಸಬಹುದು. ಸತ್ಯವೇದದಲ್ಲಿ ಯೂಡೋ ಎಂಬ ಪದವು 4 ಬಾರಿ ಕಂಡುಬರುತ್ತದೆ. ಉದಾಹರಣೆಗಾಗಿ ರೋಮಪುರದವರಿಗೆ 1:10 ಇದನ್ನು ಸಮೃದ್ಧಿ ಎಂದು ಅನುವಾದಿಸಲಾಗಿದೆ. ಉದಾರತೆ ಮತ್ತು ಸಮೃದ್ಧಿಯು ಹಿಬ್ರೂ ಪದಗಳು ಯೋಗಕ್ಷೇಮ, ನ್ಯಾಯ ಮತ್ತು ಒಳ್ಳೆಯ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಿಸಿವೆ. ಶಾಲೋಮ್ ಸಮೃದ್ಧಿ, ನೆಮ್ಮದಿ ಮತ್ತು ಯೋಗಕ್ಷೇಮದ ಸ್ಥಿತಿಯನ್ನು ವಿವರಿಸಲು ಈ ಪದವನ್ನು ಸತ್ಯವೇದದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಒಳ್ಳೆಯತನದ ಪ್ರತಿಯೊಂದು ಅಂಶದ ನಿಯಮಗಳಿಗೆ ಅನುಸಾರವಾಗಿ ಬದುಕುವುದು ಸಮೃದ್ಧಿಗೆ ಕಾರಣವಾಗುತ್ತದೆ ಎಂದು ಶಾಲೋಮ್ ತತ್ವವು ಸೂಚಿಸುತ್ತದೆ. ಸೆಡಾಕ್ ಈ ಪದದ ಅರ್ಥ ದಾನ ಮತ್ತು ನ್ಯಾಯ. ಯಹೂದಿ ಜನರಿಗೆ ಮತ್ತು ಜಗತ್ತಿಗೆ ನ್ಯಾಯವನ್ನು ತರಲು ಸಹಾಯ ಮಾಡುವ ಬಾಧ್ಯತೆಯಾಗಿದೆ. ಉದಾರತೆಯು ಸಮೃದ್ಧಿಯ ಸಂಕೇತವಾಗಿದೆ ಎಂದು ಸತ್ಯವೇದ ಕಲಿಸುತ್ತದೆ. ಬಿತ್ತುವುದು ಮತ್ತು ಕೊಯ್ಯುವುದು. ಇತರರಿಗೆ ಉದಾರವಾಗಿ ಕೊಡುವುದು ದೇವರಿಂದ ಆಶೀರ್ವಾದಗಳನ್ನು ಪಡೆಯಲು ಕಾರಣವಾಗುತ್ತದೆ ಎಂದು ಸತ್ಯವೇದ ಕಲಿಸುತ್ತದೆ. ಉದಾಹರಣೆಗೆ ಜ್ಞಾನೋಕ್ತಿ 11:24-25 ಹೇಳುತ್ತದೆ, ಒಬ್ಬನು ತನ್ನ ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿ, ಮತ್ತೊಬ್ಬನು ನ್ಯಾಯವಾದದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ. ಉದಾರಿಯು ಪುಷ್ಟನಾಗುವನು, ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು. ಪರಸ್ಪರ ಸಂಬಂಧತೆ. ಕೊಡುವುದಕ್ಕೆ ಪ್ರತಿಫಲ ಸಿಗುತ್ತದೆ ಎಂದು ಯೇಸು ಕಲಿಸಿದನು. ಲೂಕ 6:38 ಹೇಳುವಂತೆ, ಕೊಡಿರಿ ಆಗ ನಿಮಗೂ ಕೊಡುವರು, ಜಡಿದು ಅಲ್ಲಾಡಿಸುವರು ಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ಉಲ್ಲಾಸದಿಂದ ಕೊಡುವುದು. 2 ಕೊರಿಂಥ 9:6-8 ಹೇಳುತ್ತದೆ, ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಉದಾರತೆಯು ಸಮಗ್ರ ವಿಧಾನವಾಗಿದೆ. ಉದಾರತೆಯು ದೇವರ ಸ್ವಭಾವವನ್ನು ಅನುಕರಿಸುವ ಒಂದು ಮಾರ್ಗವಾಗಿದೆ ಮತ್ತು ಹಣಕಾಸು ಸೇರಿದಂತೆ ಜೀವನದ ಎಲ್ಲಾ ಕ್ಷೇತ್ರಗಳಿಗೆ ಅನ್ವಯಿಸಬೇಕು ಎಂದು ಸತ್ಯವೇದ ಕಲಿಸುತ್ತದೆ. ಉದಾರತೆಯು ಹೂಡಿಕೆಯಾಗಿ. ಸತ್ಯವೇದದಲ್ಲಿ ಉದಾರತೆಯು ದೇವರ ರಾಜ್ಯದಲ್ಲಿ ಹೂಡಿಕೆಯಾಗಿದೆ. ಇದು ಶಾಶ್ವತ ಪ್ರತಿಫಲವನ್ನು ನೀಡುತ್ತದೆ. ಔದಾರ್ಯವು ಸ್ವಯಂ ಪ್ರೀತಿಯಿಂದ ಮುಕ್ತವಾಗಲು ಮತ್ತು ನಿಜವಾದ ಸ್ವಾತಂತ್ರ್ಯ, ಸಂತೋಷ ಮತ್ತು ಕೃತಜ್ಞತೆಯನ್ನು ಅನುಭವಿಸಲು ಒಂದು ಮಾರ್ಗವಾಗಿದೆ ಎಂದು ಸತ್ಯವೇದ ಕಲಿಸುತ್ತದೆ. ಸತ್ಯವೇದದಲ್ಲಿ ಉದಾರತೆಯ ಕೆಲವು ಉದಾಹರಣೆಗಳು ಮತ್ತು ಅವುಗಳನ್ನು ಹೇಗೆ ಅನುಸರಿಸಬೇಕು. ದೋರ್ಕಳ ದಾನ ಕಾರ್ಯಗಳು. ಅಪೊಸ್ತಲ ಕೃತ್ಯ 9:36-42. ಮೆಕೆದೋನ್ಯ ಸಭೆಯ ಉದಾರತೆ. 2 ಕೊರಿಂಥ 8:2-5. ರೂತಳ ನಿಷ್ಠೆ ಮತ್ತು ಔದಾರ್ಯ. ರೂತಲು 1:4. ಅಬ್ರಹಾಮನ ಆತಿಥ್ಯ. ಆದಿಕಾಂಡ 18:1-8. ಚೆರೆಪ್ತದ ವಿಧವೆಯ ನಂಬಿಕೆ. 1 ಅರಸು 17:7-6. ಪ್ರವಾದಿಯಾದ ಎಲಿಷನಿಗೆ ಕುಲೀನ ಸ್ತ್ರೀಯ ಆತಿಥ್ಯವು ಮಗನನ್ನು ಪ್ರತಿಫಲವಾಗಿ ಹೊಂದಿಕೊಳ್ಳಲು. 2 ಅರಸು 4:8-17. ಯೇಸು ನಮಗೆ ಕೊಡಲು ಕಲಿಸಿದನು ಮತ್ತು ಅದನ್ನು ಹೇರಳವಾದ ಅಳತೆಯೊಂದಿಗೆ ಹಿಂತಿರುಗಿಸಲಾಗುವುದು. ಲೂಕ 6:38. ಮಾನವ ಕುಲಕ್ಕೆ ದೇವರು ಕೊಟ್ಟ ಅತ್ಯುತ್ತಮ ಕೊಡುಗೆ. ಯೋಹಾನ 3:16-17 ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.